ವೆರಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಇದಕ್ಕೆ ಮುಂಚೆ ತುಂಬ ಸತಿ ಟ್ರೈ ಮಾಡಿದ್ವಿ, ನೆಗೆಟಿವ್ ಬಂದಿತ್ತು. ಬಟ್ ಇವತ್ತು ಪಾಸಿಟಿವ್ ಬಂದಿದೆ. ಆಲ್ಮೋಸ್ಟ್ 3 ಇಯರ್ಸ್ ಆಗ್ತಾ ಬಂತು ಮದುವೆ ಆಗಿ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬ ಖುಷಿ ಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನನ್ನ ಹಸ್ಬೆಂಡ್ಗೆ ಹೇಳಿಲ್ಲ. ಮನೆಯಲ್ಲೇ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ವೀಕೆಂಡ್ಸ್ ಬಂತು ಅಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲಿರೋದೇ ತುಂಬ ಕಷ್ಟ. ಹೊರಗಡೆ ಹೋಗೋಣ ಅಂತ ಶಾಪಿಂಗ್ಗೆ, ಮೂವಿಗೆ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ಇವತ್ತು ನನ್ನನ್ನು ಹೊರಗಡೆ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ, ಹೊರಗಡೆ ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಎಷ್ಟು ಬೇಗ ಹೇಳ್ತೀನೋ ಅನ್ನಿಸ್ತಾ ಇದೆ. ತುಂಬ ಖುಷಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾವುದೋ ಮಾಲಿಗೆ ಕರ್ಕೊಂಡು ಬಂದಿದ್ದಾರೆ. ಸೊ ನೋಡೋಣ ಇಲ್ಲಿ ಯಾವ ಥರ ಚಾನ್ಸ್ ಸಿಗುತ್ತೆ ಅಂತ. ನನ್ನ ಹಸ್ಬೆಂಡ್ಗೆ ಒಂದು ಸಣ್ಣ ಕ್ಲೂ ಕೂಡ ಇಲ್ಲ ನಾನು ಏನಾದರೂ ಹೇಳ್ತೀನ ಅಂತ. ಯಾವಾಗಲೂ ಎವ್ರಿ ವೀಕೆಂಡ್ಸ್ ಮೂವಿಗೆ, ಶಾಪಿಂಗ್ಗೆ ಯೂಶ್ವಲಿ ಕರ್ಕೊಂಡು ಹೋಗ್ತಿರ್ತಾರೆ. ಸೊ ಇವತ್ತು ಅದೇ ಥರ ಕರ್ಕೊಂಡು ಹೋಗಿದ್ದಾರೆ. ಆದರೆ ನನಗೆ ಶಾಪಿಂಗ್ ಮಾಡೋ ಮೂಡೇ ಇಲ್ಲ. ನನ್ನ ಹಸ್ಬೆಂಡಿಗೆ ಫಸ್ಟ್ ವಿಷಯ ಹೇಳಬೇಕು ಅಂತ ಒಂದೇನೋ ಹುಡುಕ್ತೆ, ಸಣ್ಣ ಮಗುದ ಶೂಸ್ ಹುಡುಕ್ತೆ, ಸಿಗಲಿಲ್ಲ. ಸೊ ಇರೋದ್ರಲ್ಲಿ ಇದು ಬೆಟರ್ ಅಂತ ತೊಗೊಂಡೋಗಿ ನನ್ನ ಹಸ್ಬೆಂಡಿಗೆ ಸರ್ಪ್ರೈಸ್ ಮಾಡಿದೆ. ಸೊ ಫಸ್ಟಿಗೆ ಶಾಕ್ ಆದರೂ ಯಾರಿಗಿದು ಅಂತ. ಆಮೇಲೆ ಅದರೊಳಗಡೆ ಏನೋ ಇಟ್ಟಿದ್ದೀನಿ ನೋಡು ಅಂತ ಹೇಳಿದೆ. ಸೊ ನೋಡಿ ಒಂದು ನಿಮಿಷ ಶಾಕ್ ಆಗಿಬಿಟ್ರು ಪಾಪ. ಆಮೇಲೆ ಈ ವಾಸ್ ಸೋ ಹ್ಯಾಪಿ. ಆ ಕ್ಷಣಕ್ಕೆ ತುಂಬ ಎಮೋಷ್ನಲ್ ಆದರು, ಹಾಗೆ ಕಂಟ್ರೋಲ್ ಕೂಡ ಮಾಡಿಕೊಂಡ್ರು. ಕಣ್ಣಲ್ಲೆಲ್ಲೋ ನೀರು ಬಂತು, ಅದು ನಂಗೆ ಕಾಣಿಸ್ತು. ನಂಗೆ ತುಂಬ ಖುಷಿ ಆಯಿತು. ನನ್ನ ಗಂಡ ಅಷ್ಟು ಖುಷಿಯಾಗಿದ್ದು ನಾನು ಯಾವತ್ತೂ ನೋಡಿರಲಿಲ್ಲ. ಐ ಆಮ್ ಸೋ ಹ್ಯಾಪಿ.